ನಾವು ಸರ್ಕಾರದಿಂದ 50 ರೂಪಾಯಿನ ಕೆಲವು ದಿನ ಬಿಟ್ಟಾರ 6 ತಿಂಗಳು ಬಿಟ್ಟು ಎಷ್ಟು ದಿನ ಬಿಟ್ಟು ಕೊಡ್ತೇವೆ ಅಂತ ಅವ್ರು ಏನು ಸ್ಪಷ್ಟೀಕರಣ ಇಲ್ಲ. ಆಮೇಲೆ ನಾವು 3,300 ರೂಪಾಯಿ ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಅದು ಯಾವುದೇ ಒಂದು ನಿರ್ಧಾರ ಗಟ್ಟಿ ಇಲ್ಲ. ಹೊರ ಫ್ಯಾಕ್ಟ್ರಿ ಮಾಲೀಕರು ಬಂದ್ ಹೇಳ್ತಾರ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮೇಡಮ್ ಒಂದೇ ಸೆಕೆಂಡ್. ಕರ್ನಾಟಕ ಸರ್ಕಾರಕ್ಕೆ ಏನಾಗ್ಬಿಡತ್ತೆ ಅಂದ್ರ ಈ ಉತ್ತರ ಕನ್ನಡ ಬರೀ ಕಬ್ಬು ಒಂದೇ ಬೆಳೆ ಕಾಣ್ತಾ ಇದ್ದೇನೆ ಇವ್ರಿಗೆ. ನೀವು ಅರ್ಥ ಮಾಡ್ಕೋರಿ ಮೇಡಮ್. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಹೆಸರು ಕಾಳು ಮತ್ತು ಮತ್ತು ಉದ್ದು ಬೆಂಬಲ ಬೆಲೆಯಲ್ಲಿ ಕಾಳ ಖರೀದಿ ಮಾಡಕ ಇದು ಮಾಡ್ತಾರೆ. ಈ ಪ್ರಜಾವಾಣಿ ಪೇಪರ್ದಲ್ಲಿ ಮೇಡಮ್ ಮೆನ್ಷನ್ ಮಾಡ್ತಾರೆ. ಇವತ್ತುವರೆಗೆ 6 ಜಿಲ್ಲಾದ ಖರೀದಿ ಕೇಂದ್ರನೇ ಚಾಲು ಮಾಡಿಲ್ಲ. ಒಂದು ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬರೀ 90 ಕ್ವಿಂಟಲ್ ಹೆಸರನ್ನ ಖರೀದಿ ಮಾಡಿದ್ದಾರೆ. ಬರೇ 90 ಕ್ವಿಂಟಲ್. ಇಷ್ಟ ಖರೀದಿ ಕೇಂದ್ರಗಳನ್ನು ಚಾಲು ಮಾಡಿ. ನಿಮ್ಗೆ ಉದಾಹರಣೆಗೆ ನಿಮ್ಮ ಸಂಖ್ಯೆ ತಡವಾಗಿ ಅಲ್ರಿ ಮೇಡಮ್, ರೈಟ್ ಟೈಮ್ ಮಾಡಿದ್ರು ಸಹಿತ ಖರೀದಿ ಮಾಡ್ಬೇಕಲ್ಲ ನೀವು. ಎಷ್ಟಂದ್ರೆ ನಿಮ್ಗೆ ರಾಜ್ಯದಲ್ರಿ 4,47,000 ಹೆಕ್ಟರ್ ಹೆಸರು ಬೆಳೆದಿದ್ದು. ಅಲ್ಲಿಗೆ ಹೆಸರು ಬೆಳೆ ಏನಿರ್ತಾರೆ ಹೆಕ್ಟರ್ 3 ರಿಂದ 4 ಕ್ವಿಂಟಲ್ ಇಳುವರಿ ಬಂದಿದೆ. ಈ ಬೆಳೆಗೆ ಖರೀದಿಗಾಗಿ ರಾಜ್ಯದಲ್ಲಿ 214 ಕೇಂದ್ರಗಳನ್ನು ತೆರೆಯಲಾಗಿದೆ. ಆದರೆ ಗುಣಮಟ್ಟದ ಏನು ಹೆಸರು ಮತ್ತು ಇಲ್ಲ ಅಕಾಲಿಕ ಮಳೆಯಾಗಿ ತೊಂದರೆ, ಇದು ಕಾಳು ಕಪ್ಪಾಗಿದೆ ಅಂತೇಳಿ ಖರೀದಿ ಮಾಡ್ತಾ ಇಲ್ಲ. ಇವ್ರ ರಾಜ್ಯದಲ್ಲಿ ನೀವು ನಿಮಗೆ ಹೇಳ್ಬೇಕಂದ್ರೆ ಎಷ್ಟು ಕ್ವಿಂಟಲ್ ಖರೀದಿ ಮಾಡ್ಯಾರ ಮೇಡಮ್ ಪಾಯಿಂಟ್ ನೀವು ಅದಕ್ಕೆ ನಿಮಗೆ ಇವ್ರು ಖರೀದಿ ಪೂರ್ತಿ ಎಲ್ಲ ಖರೀದಿ ಕೇಂದ್ರ ಕ್ಲೋಸ್ ಮಾಡಿದ್ದಾರೆ. ಆದ್ರ ಕಾರಣಕ್ಕೆ ನೀವು ರೀ ಬರೀ 90 ಕ್ವಿಂಟಲ್ ಅನ್ನ ನೀವು ಖರೀದಿ ಮಾಡ್ತೀರಿ ಬೆಳಗಾಂ ಜಿಲ್ಲೆಯಲ್ಲಿ. ಬರೀ 90 ಕ್ವಿಂಟಲ್ ಖರೀದಿ ಅಂದ್ರೆ ನಿಮಗೆ ರಾಜ್ಯ ಸರ್ಕಾರ ಕಾಣೋದು ಬೇರೆ, ನಿಮ್ಗೆ ಕಬ್ಬಟ ಕಾಣ್ತಾ ಇದ್ದೇನೆ. ಹೆಸರನ್ನ ರೋಡ್ ಮ್ಯಾಗ ಬಿದ್ದೈತ್ರಿ, ಖರೀದಿ ಮಾಡ್ತಾ ಇಲ್ಲ. ಬರೇ ನಿಮಗೆ ಹೇಳ್ಬೇಕಂದ್ರೆ ದೊಡ್ಡವಾಡ ಅನ್ನತಕ್ಕಂತ ಒಂದು ಖರೀದಿ ಕೇಂದ್ರದಲ್ಲಿ 5,000 ಮೆಟ್ರಿಕ್ ಟನ್ ಈಗ ಸದ್ಯ ಅಲ್ಲಿ ಕೇಂದ್ರದಲ್ಲಿ ಏನ್ ಮಾಡಿದಾರು ಏನು ನಿಗದಿಪಡಿಸ್ತಾರೆ. ರೈತರು ನೋಂದಣಿ ಮಾಡಿದ್ದಾರೆ. 2,000 ಕ್ವಿಂಟಲ್ ಉದ್ಯಾನ ಮೇಡಮ್ ಇವನ್ನೆಲ್ಲ ಕ್ಲೋಸ್ ಮಾಡಿದಾರೆ ಮೇಡಮ್. ಬೇರೆ ಬೆಳೆಗಳನ್ನ ಬಗ್ಗೆ ನಿರ್ಲಕ್ಷ್ಯ ಅಲ್ರಿ. ಈ ಖರೀದಿ ಕೇಂದ್ರ ಬಂದ್ ಮಾಡಿ ಕದ ಹಾಕಿದಾರೆ ನೋಡಿ. ಇಲ್ಲಿ ಅದ ಖರೀದಾರ ರೈತರ ಆತ್ಮಹತ್ಯೆ ಮಾಡ್ಕೋಬಿಟ್ಟು ಗತಿ ಇಲ್ಲ. ನಿಮಗೆ ಹೇಳೋದಂದ್ರೆ ಟ್ರ್ಯಾಕ್ಟರ್ ತಗೊಂಡು ಇಡೀ ನಿಮ್ಮ ನೋಡಿ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ ಮೇಡಮ್. ಏನ್ ಕೊಡ್ತಾರಂದ್ರೆ ಬೈಲಹೊಂಗಲದಲ್ಲಿ ದೊಡ್ಡವಾಡು ಖರೀದಿ ಕೇಂದ್ರದಿಂದ ಸಾವಿರಾರು ಟ್ರ್ಯಾಕ್ಟರ್ಗಳು ಬಂದು ಎಸಿ ಆಫೀಸ್ ಮುಂದೆ ಮಲಗಿದ್ದಾರೆ. 48 ಗಂಟೆ ಕಾಲ ಮಲಗಿದ್ದಾರೆ. ಆ ಕಾರಣಕ್ಕೆ ನಾವು ಖರೀದಿ ಮಾಡಬೇಕಾಯ್ತು. ನೀವು ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಬರ್ದಾರೆ. ಸರ್ಕಾರಕ್ಕೆ ಬರೋದು 25 ದಿನ ಆತಿ. ಇವತ್ತಿನವರೆಗೆ ಸರ್ಕಾರದಿಂದ ಉತ್ತರ ಇಲ್ಲ. 1 ಕ್ವಿಂಟಲ್ ಖರೀದಿ ಮಾಡಲ್ಲ. ಏನ್ ರೈತರು ಏನ್ ಆತ್ಮಹತ್ಯೆ ಮಾಡ್ಕೋಬೇಕ ಏನ್ ಮಾಡ್ಬೇಕು ಹೇಳ್ರಿ ಮೇಡಮ್. ಹೇಳ್ರಲ್ಲ ಮೇಡಮ್, ರೈತರಿಗೆ ಆತ್ಮಹತ್ಯೆ ಮಾಡ್ಕೋದು ಒಂದೇ ಗ್ಯಾರಂಟಿ, ಬೇರೆದೇನು ಗ್ಯಾರಂಟಿ ಇಲ್ಲ. ಇದು 6ನೇ ಗ್ಯಾರಂಟಿ. 6ನೇ ಗ್ಯಾರಂಟಿ ಸರ್. ರೈತರ ಆತ್ಮಹತ್ಯೆ ಮಾಡೋದೇನ 6ನೇ ಗ್ಯಾರಂಟಿ. ಯಾಕಂದ್ರೆ ನಮ್ಮಲ್ಲಿ ಈ ಭಾಗದಲ್ಲೇ ಇದು ಒಂದು ಭಾಗದಲ್ಲೇ ಬರೀ ಕಬ್ಬು ಇದೆ. ನಮ್ಮ ಈಗ ಸರ್ ಸಂಗನೂರ್ ಸಾಹೇಬ್ರೆ ಕ್ಷೇತ್ರದಲ್ಲಿ ನಮ್ದು ಏನಿರ್ಬೇಕಂದ್ರೆ ಈ ಕಡೆ ರಾಮದುರ್ಗು, ಸೌದತ್ತಿ, ಬೈಲಹೊಂಗಲ, ಧಾರವಾಡ ಗ್ರಾಮೀಣ, ನವಲಗುಂದು, ನರಗುಂದು, ಬಿಜಾಪುರ ಈ ಎಲ್ಲಾ ಕೇಂದ್ರಗಳಲ್ಲಿ ಮೇಡಮ್ ನಾವು ಹೆಸರು, ಉದ್ದು, ಗೊಂಜಾಳ, ಉಳ್ಳಾಗಡ್ಡಿ, ಮೆಕ್ಕೆಜೋಳ, ಗೊಂಜಾಳ ಇವನ್ನ ಖರೀದಿ ಮಾಡ್ಲಿಕ್ಕೆ ಇವತ್ತವರೆಗೆ ತಯಾರಿಲ್ಲ. ಮತ್ತೆ ಯಾವ ಗತಿ? ನಾವು ಇದಕ್ಕೇನ್ ಮನವಿ ಮಾಡಿದ್ದೇವೆ. ಹಿಂದೆ 2007ರಲ್ಲಿ ಇದೇ ಸಮಯ ಸರ್ಕಾರ ಇತ್ತು. ಮಾನ್ಯ ಕುಮಾರಣ್ಣ ಮುಖ್ಯಮಂತ್ರಿ, ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿ. ಯಾವುದೇ ಬೆಳೆಗಳ ಕಟಾವಾಗಲಿಲ್ಲ, ಅಕಾಲಿಕ ಮಳೆ ಆಯ್ತು. ಮೇಡಮ್ ಒಂದೇ ಸೆಕೆಂಡ್ ನಮ್ಗೆ ಅವಕಾಶ ಕೊಡಿ ದಯವಿಟ್ಟು. ಆಯ್ತು ಮೇಡಮ್, ಪ್ಲೀಸ್ ರೈತರಿಗಾಗಿ. ನಿಮಗೆ ಇಲ್ಲೇ ಸೌದತ್ತಿ ತಾಲೂಕಿನಲ್ಲಿ ಗೊಂಜಾಳ ಮಳಿಗೆ ಅಕಾಲಕ್ಕೆ ತೋದಾಗ ಹೆಕ್ಟರ್ಗೆ 25,000 ರೂಪಾಯಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಕೊಟ್ರು. ಕಬ್ಬು ಕಟಾವ್ ಆಗ್ಲಾಗ ಹೆಕ್ಟರ್ಗೆ 25,000 ರೂಪಾಯಿ ಕೊಟ್ರು. ಆ ಕಾರಣಕ್ಕಾಗಿ ನಮಗೆ ನೀವ್ ಏನ್ ಮಾಡ್ರಿ, ನೀವು ಕೊಡ್ಬೇಕು. ರೈತರ ಸತ್ತು ನಿಂತ ನೀವೇ ಮಾಡ್ತೀರಿ. ರೈತರ ನೀವು ರೈತರನ್ನ ಏನ್ ಕೊಲ್ಬೇಕಂತ ಯೋಚನೆ ಮಾಡ್ರಿ ಸರ್. ನಿಮ್ಗೆ ಅಕ್ಕಿ ಬೇಕು, ಬಸ್ ಬೇಕು, ಅಥವಾ ರೈತರ ಬದುಕಿರ ಮುಂದೆಲ್ಲ ಅಲ್ರಿ ಮೇಡಮ್. ನಿಮ್ಗ ನೀವು ಅಕ್ಕಿ, ಬಸ್ಸು, ಕರೆಂಟ್ ಹಿಡ್ಕೊಂಡು ಸಾಯಕನರಿ ರೈತರೇ. ನೀವು ರೈತರ ಬದುಕಲಿಲ್ಲ, ನೀವೇ ಮಾಡೋದ್ರಿ. ಇಡೀ ವ್ಯವಸ್ಥೆ ಎಲ್ಲ ಹಾಳಾಗಿ ಹೋಗ್ಬಿಡೋದು. ಇದಕ್ಕೆ ನೋಡ್ರಿ,
ನಮ್ಮ ಬರೀ ಒಂದೇ ಖರೀದಿ ಕೇಂದ್ರದಲ್ಲಿ 5,000 ಮೆಟ್ರಿಕ್ ಟನ್ ಹೆಸರು ನಾಗರಾಜ್ ಯಾದವ್ ಇಲ್ಲಿ ಸರ್ಗೆ ಕೊಡ್ತೇನೆ, ಅವರೇ ಹೇಳ್ಬೇಕಾರೆ. 6ನೇ ಗ್ಯಾರಂಟಿ ಆತ್ಮಹತ್ಯೆ ಗ್ಯಾರಂಟಿ, ರೈತರ ಆತ್ಮಹತ್ಯೆ ಗ್ಯಾರಂಟಿ. ಓಕೆ ನೋಡಿ, ನಾನು ಹೇಳ್ತಾ ಇರ್ತೇನೆ ಬಹಳ ವಿಚಾರಗಳು. ಈಗ ಒಂದು ನಿಮಿಷ ಬೇಡ, ಇರ್ಲಿ ಮನವಿ ಕೊಡ್ತಿದ್ದಾರೆ, ಮನವಿ ಕೊಡ್ಲಿ ಸರ್. ನೀವು ನಮ್ಮ ನಾಯಕರು ನಮ್ಮವ್ರ ಅದೇ, ಇದನ್ನ ಎಲ್ಲ ಪ್ರತಿಯೊಂದು ಜಿಲ್ಲಾತಿದೆ ನೋಡಿ. ನಿಮ್ಮ ಅಭಿಮಾನ ನಿಮ್ಮದೇ ಸರ್ಕಾರ ನಾವು ಮನವಿ. ಮೊಟ್ಟ ಮೊದಲಾಗಿ ಗ್ಯಾರಂಟಿ ನ್ಯೂಸ್ನವರು ಈಗ ವಿಧಾನಸೌಧದ ಮುಂದೆ ವಿಧಾನಸಭೆ ನಡೆಯೋ ಸಂದರ್ಭದಲ್ಲಿ ಒಳ್ಳೆಯ ಸಬ್ಜೆಕ್ಟ್ ಡಿಬೇಟ್ ಮಾಡಿದ್ರೆ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮಾತಾಡ್ತಕ್ಕಂಥದ್ದು ಮೊದಲು ಕನ್ನಡ ಚಳವಳಿ ಹೋರಾಟಗಾರರಂತ ಒಂದು ದೀಪಕ್ ರವರು ಮಾತಾಡಿದ ಸಂದರ್ಭ ಹೇಳ್ತಾ ಇದ್ರು, MES ವಿಚಾರಗಳು, ಕನ್ನಡ ವಿಚಾರಗಳು ಹೇಳಿದ್ರು. ನಾನು ಒಬ್ಬ ಕರ್ನಾಟಕದ ನಾಗರಿಕನಾಗಿ ಮತ್ತು ಈ ಭಾಗದಲ್ಲೇ ಸಂಬಂಧಪಟ್ಕೊಂಡಿರ್ತಕ್ಕಂಥವ್ರು ನಾವು ಹೇಳ್ತೀವಿ, ಈ ವಿಚಾರದಲ್ಲಿ ನಾವಿಲ್ಲಿ ಹುಟ್ಟಿ ಬೆಳೆದವರೆಲ್ಲರಿಗೂ ಮಾತೃಭಾಷೆ ಯಾವುದಾದ್ರೂ ಕೂಡ ಅವರೆಲ್ಲ ಕನ್ನಡಿಗರೇ. ಕರ್ನಾಟಕ ರಾಜ್ಯದ ಸಮಗ್ರ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಟೊಂಕ ಕಟ್ಟು ಕೆಲಸ ಮಾಡಬೇಕಾಗ್ತದೆ. ನಾವು ಕನ್ನಡಕ್ಕೆ ಗೌರವ ಕೊಟ್ಟ ಸಂದರ್ಭದಲ್ಲಿ ಮರಾಠಿನ ಟೀಕೆ ಮಾಡ್ತಕ್ಕಂಥ ಜನ ಅಲ್ಲ, ಎಲ್ಲರೂ ಕೂಡ. ಯಾಕಂದರೆ ನಾವು ಒಂದು ನಿಮಿಷ, ವಿವಿಧತೆಯಲ್ಲಿ ಏಕತೆಯನ್ನು ಕಾಳ್ಕೊಡ್ತಕ್ಕಂಥ ಕನ್ನಡಿಗರು ಯಾರು ಇದ್ರೆ ಇದು ಕರ್ನಾಟಕದ ಕನ್ನಡಿಗರು. ನೋಡಿ ಕೆಲವು ಈ ಮ್ಯಾಟ್ರ್ಗಳೆಲ್ಲ ತೀರ್ಮಾನ ಆಗಿರೋ ಮ್ಯಾಟ್ರು. ಈಗಾಗಲೇ ಮಹಾಜನ್ ವರದಿಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಕರ್ನಾಟಕದ ಒಂದಿಂಚನ್ನು ಕೂಡ ಯಾರು ಕೂಡ ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ತೀನಿ, ಅವ್ರು ಹೇಳಿ ನೋಡಿ ಮೇಡಮ್, ಅವರು ರಾಜಕೀಯ ಕಾರಣಗಳಿಗೋಸ್ಕರ ಅವರ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದು ಅವ್ರು ಹೇಳ್ತಾ ಇರ್ಬೋದು. ಆದ್ರೆ ಒಂದು ಸಂವಿಧಾನದ ಆಶೆಯಲ್ಲಿ ಮಾತಾಡುವಾಗ ಒಬ್ಬ ಶಾಸಕನಾಗಿ ಮಾತಾಡಬೇಕಾದ್ರೆ ನಾನು ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದು ಸ್ಪಷ್ಟವಾಗಿ ಹೇಳಿದ್ದೇವೆ, ಮಹಾಜನ್ ವರದಿ ಅಂತಿಮ ಅಂತ ಹೇಳಿದ್ದೇವೆ. ದೇರ್ ಇಸ್ ನಥಿಂಗ್ ಟು ಡಿಸ್ಕಸ್ ಆನ್ ದಟ್ ಮ್ಯಾಟರ್ ಅಂತ ಹೇಳ್ತಾ ಇದ್ದೀನಿ. ಅವರು ರಾಜಕೀಯದ ಅವರಿಗೆ ಮೊದಲು 5 ಜನ ಗೆಲ್ಲೋರು, ಈಗ ಯಾರು ಕೂಡ ಗೆಲ್ಲೋದಿಲ್ಲ. ಅವ್ರ ಅಸ್ತಿತ್ವ ಕಾಪಾಡ್ಕೊಳ್ಳೋ ಮಾಡ್ಕೊಂಡು ಹೋಗ್ತಾರೆ. ಆದರೆ ಕಾನೂನು ತನ್ನ ಕೆಲಸವನ್ನು ಮಾಡ್ತದೆ, ಇಂಥದಕ್ಕೆ ಅವಕಾಶ ಕೊಡೋ ಚಾನ್ಸೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಅಭಯ ಹಸ್ತವನ್ನು ಹೇಳಲಿಕ್ಕೆ ಹೇಳಂದ್ರೆ, ನಮ್ಮೆಲ್ಲರ ಜವಾಬ್ದಾರಿ ಕರ್ನಾಟಕದ ಗಡಿಗಳನ್ನ, ಕರ್ನಾಟಕ ರೈತರನ್ನ, ಕರ್ನಾಟಕ ನಾಗರಿಕರನ್ನ, 7 ಕೋಟಿ ಕನ್ನಡಿಗರನ್ನ ನಾವು ಒಂದೇ ದೃಷ್ಟಿಕೋನ ನೋಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮಾತಾಡಬೇಡಿ, ನೀವು ಮಾತಾಡೋ, ನಾನು ಮಾತಾಡಲಿಲ್ಲ. ಸಾರಿ, ಯಾವತ್ತು ನೋಡಿ ಮಾಡೋನು ಗೊತ್ತು. ನಾನು 6,000-7,000 ಡಿಬೇಟ್ ಮಾಡಿರ್ತಕ್ಕಂಥದ್ದು. ಒಂದು ನಿಮಿಷ ಕೇಳಿ, ನಾನು ಇಷ್ಟು ಸೈಲೆಂಟ್ ಯಾವತ್ತೂ ಕೂತ್ಕೊಳ್ಳಲ್ಲ. ಯಾಕೆ ಕೂತಿದ್ದೀನಿ ಅಂತಂದ್ರೆ, ಒಂದು ಅವ್ರ ಮೇಲೆ ಇರೋ ಗೌರವ, ಎರಡನೇದು ಇಲ್ಲಿ ಕೇಳ್ಕೊಳ್ಳಮ್ಮ. ಈಗ ಅವ್ರೇನ್ ಬೇರೆಯವ್ರಲ್ಲ, ನನ್ನ ಸ್ನೇಹಿತರೆ, ನನಗೆ ಆತ್ಮೀಯ ಸ್ನೇಹಿತರು. ಕೇಳ್ಕೊಳ್ಳಿ, ಆ ಕಡೆ ಹೋದಾಗ್ಲೂ ಕೇಳ್ಕೊಳ್ಳಿ. ಒಂದು ಅಕ್ಕ ಬಂದಿರ್ತಕ್ಕಂಥದ್ದು, ಗ್ಯಾರಂಟಿ ಅಕ್ಕ ಬಂದಿರ್ತಕ್ಕಂಥದ್ದು, ಅದಕ್ಕೂ ಗೌರವ ಕೊಡಬೇಕಾಗ್ತದೆ. ಇವರ ಭಾವನೆಗಳಿಗೂ ಗೌರವ ಕೊಡಬೇಕಾಗ್ತದೆ. ಹಾಗಾಗಿ ನೀವ್ಯಾರು ಕೂಡ ಕನ್ನಡಿಗರಲ್ಲಿ ಇರ್ತಕ್ಕಂಥವ್ರು ಈ ಒಂದು ಆಲೋಚನೆ ಇಟ್ಕೋಬಾರ್ದು. ಅವ್ರ್ಯಾರೋ ವ್ಯಕ್ತಿಗಳು ಅವರ ವಿಚಾರಧಾರೆಗಳನ್ನ ಪ್ರಸ್ತಾವ ಮಾಡಿದ ತಕ್ಷಣ ಕರ್ನಾಟಕ ಸರ್ಕಾರಗಳು, ಯಾವುದೇ ಸರ್ಕಾರಗಳು ನಮ್ಮನ್ನ ಬಿಟ್ಕೊಟ್ಬಿಡ್ತಾರೆ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬಾರ್ದು. ವಿ ಆರ್ ವಿತ್ ಯು, ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತೀವಿ. ಗ್ಯಾರಂಟಿ ನ್ಯೂಸ್ ಇರ್ತದೆ, ನಾವು ಇರ್ತೇವೆ, ಸಿದ್ದರಾಮಯ್ಯನವರು ನಿಮ್ಮ ಜೊತೆಲಿ ಇರ್ತಾರೆ ಅನ್ನೋ ಮಾತುಗಳು ಹೇಳ್ತೀನಿ. ಈಗ JDSನವರು, BJPನವರು ಹೇಳ್ತಾ ಇದ್ರು, ನೀರಾವರಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಮತ್ತೆ ಈ ಸರ್ಕಾರಗಳು ಯಾವುದು ಕೂಡ ನಮ್ಮ ಏಳಿಗೆಗೆ ಏನು ಕೆಲಸ ಮಾಡ್ತಾ ಇಲ್ಲ ಈ ಭಾಗಕ್ಕೆ ಅಂತ ಹೇಳ್ತಾರೆ. ಹೌದು, ಇನ್ನೂ ಹೆಚ್ಚು ಕೆಲಸ ಆಗಬೇಕು ಅಂತ ಎರಡು ಮಾತಿಲ್ಲ. ಇನ್ನೂ ಹೆಚ್ಚು ನೀರಾವರಿ ವಿಚಾರಗಳಿಗೆ ಆದ್ಯತೆ ಕೊಡಬೇಕು, ನೋ ಡೌಟ್ ಅಬೌಟ್ ಇಟ್. ಈಗ ಅಲ್ಲಿ ಬರ್ತೀನಿ, ಯಾಕಂದ್ರೆ ನೀರಾವರಿ ಇಲಾಖೆಗಳು ಬರೋದಕ್ಕಿಂತ ಹೆಚ್ಚಾಗಿ ನೀರಾವರಿಗಳ ಬಗ್ಗೆ ಮತ್ತೆ ಬಹಳ ಪ್ರಮುಖವಾಗಿರೋ ವಿಚಾರ, ಆಲಮಟ್ಟಿ ವಿಚಾರವಾಗಿ ಮಾತಾಡಿದ್ರು. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದು ಮಾಡಲಿಲ್ಲ ಅಂತಲ್ಲ, ಅದ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಕೇಳ್ತೀನಿ. ಯಾಕೆ ಮಾಡಲಿಲ್ಲ? ಇಷ್ಟವರೆಗೆ ಯಾಕೆ ಇಟ್ಕೊಂಡಿದ್ದಾರೆ ಅವರು? ನಾನು ನಿಮ್ಮ ಮುನ್ನಕ್ಕೆ ನೋಡಿ, ನಾನು ಯಾವುದೇ ಡಿಬೇಟ್ ನ ಹಾಳು ಮಾಡಿಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಒಂದು ವೇಳೆ ಆಲಮಟ್ಟಿ ವಿಚಾರದಲ್ಲಿ ನಾನು ಮಾತಾಡಿದ್ರೆ ಎಲ್ಲರೂ ಚಾರ್ಜ್ ಆಗ್ಬಿಡ್ತಾರೆ. ಮಾತಾಡಿ ಸ್ವಲ್ಪ ಇರಲಿ. ನಾನು ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಕೂಡ ಅತ್ಯಂತ ನನಗಿಂತ ಹಿರಿಯ ಶಾಸಕರಾಗಿರ್ತಕ್ಕಂಥವ್ರು, ಅವರ ಆಪಾದನೆಯನ್ನ ಮಾಡಲಿ. ಆದ್ರೆ ಒಂದ್ ತಿಳ್ಕೋಬೇಕಾಗ್ತದೆ, ಯಾರು ಅವರ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಆಲಮಟ್ಟಿ ವಿಚಾರದಲ್ಲಿ ಏನ್ ತೀರ್ಮಾನ ಮಾಡಿದ್ರೆ, ನಾವು ರಾಜ್ಯ ಸರ್ಕಾರದ ಎಷ್ಟು ಕಾಗದ ಪತ್ರಗಳನ್ನ ಬರ್ತಿದ್ವಿ, ನಮ್ಮ ನೀರಾವರಿ DK ಶಿವಕುಮಾರ್ ಸಾಹೇಬರು SLO ಕೇಳಿದರೆ ಅದನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾಕೆ ಮಾಡಕ್ಕಾಗ್ತಾ ಇಲ್ಲ? ಇದೇ ಭಾಗದಲ್ಲಿ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ, ಯಾಕೆ ಮಾಡ್ಕೊಡೋದಿಲ್ಲ ಅನ್ನೋ ಪ್ರಶ್ನೆ ನೇರವಾಗಿ ರಾಜಕೀಯದ ದುರದೃಷ್ಟದಿಂದ ಕೇಳ್ತಾ ಇಲ್ಲ. ಅನ್ಯಾಯ ಎಲ್ಲಿದೆ ಅಂತಂದ್ರೆ, ತೀರ್ಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು ತೀರ್ಮಾನ ಮಾಡಲೇಬೇಕಾದ್ರೆ ಮಾಡಲಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಪಾಯಿಂಟ್ ಹೇಳಿದ್ದೀನಿ, ಗೆಜೆಟ್ ನೋಟಿಫಿಕೇಶನ್ ಕೊಡ್ಲಿಕ್ಕೆ ಹೇಳಿ ನನಗೆ. ನನ್ನ ಮಾತು ನಾನು ವಾಪಸ್ ತಗೊಳ್ಳಿಕ್ಕೆ ದಾಡಿ ಇದೀನಿ ಮಾತು ಹೇಳ್ತೀನಿ. ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡ್ತಾ ಇದ್ರು. ಕಬ್ಬು ಬೆಳೆಗಾರರ ವಿಚಾರ ಬಂದಾಗ FRP ರೇಟ್ ಯಾವಾಗ ಫಿಕ್ಸ್ ಮಾಡಿದ್ದು? 2019 ಫಿಕ್ಸ್ ಮಾಡಿ 2025 ಯಾಕೆ ಸುಮ್ಮನೆ ಕೂತಿದ್ರು ಇವರು? ಅವೈಜ್ಞಾನಿಕವಾಗಿ ನಡ್ಕೊಂಡಿರೋದು ಕೇಂದ್ರ ಸರ್ಕಾರದವರು. ಅದು ರೈತರಿಗೆ ಒಂದು ಬೀದಿಗೆ ಹೋರಾಟ ಮಾಡಿದ ಸಂದರ್ಭ
ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಬಂದಿಲ್ಲ, ಎಚ್ ಕೆ ಪಾಟೀಲ್ ಬಂದು ಹೋದ್ರು ಅಂತ ವಿಚಾರ ಹೇಳ್ತಾರಲ್ಲ, ಇದೇ ಪಕ್ಕದಲ್ಲಿ ಇರ್ತಕ್ಕಂಥ ಹುಬ್ಳಿಯಲ್ಲೇ ಇರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ನಿಮ್ಗೆ ಬಹಳ ಕಾಳಜಿ ಇದೆಯಲ್ಲಪ್ಪ ರೈತರ ಬಗ್ಗೆ, ಯಾಕೆ ಬಂದಿಲ್ಲ ವಿಚಾರಗಳು ಅಂತ ಹೇಳಿದ್ರೆ ಅದಕ್ಕೆ ನಂಗೆ ಆಬ್ಜೆಕ್ಷನ್ ಇದೆ. ಯಾಕಂದ್ರೆ ಇದೇ ಬೆಳಗಾವಿಯಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ, ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಮತ್ತು ಬಹಳ ದೊಡ್ಡ ದೊಡ್ಡ ಭಾಷಣ ಹೊಡೆಯುವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗ್ಲಿ ಬಂದಿಲ್ಲ. ಇಲ್ಲಿ ಅವರೇ ಈ ನೆಲದಲ್ಲಿರೋರೇ ಬಂದಿಲ್ಲ, ಅದು ಸಚಿವರು ಬಂದಿಲ್ಲ. ಇದು ಮೇಡಮ್ ಅವರ ನೋಡಿ, ಜಗದೀಶ್ ಕೂಡ ವಿಸಿಟ್